ನಮಸ್ಕಾರ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ಡ್ಬೋರ್ಡ್ ಶೀಟ್ ಅಂತ ತಗೊಂಡು ಲಾಸ್ಟ್ ಎಡ್ಜಲ್ಲಿ ಮಾತ್ರ 1 ಇಂಚ್ ಅಷ್ಟು ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ 1 ಸೆಂಟಿಮೀಟರ್ ಅಷ್ಟು ಎರಡೂ ಸೈಡ್ನು ಅಷ್ಟೇ 1 ಸೆಂಟಿಮೀಟರ್ ಅಷ್ಟು ಮಾರ್ಕ್ ಮಾಡ್ಕೊಂಡು ಕತ್ರಿಯಿಂದ ಸ್ವಲ್ಪ ಮಾತ್ರ ಕಟ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇನಲ್ಲ, ಇದೇ ತರನೇ ಸ್ವಲ್ಪ ಮಾತ್ರ ಎರಡೂ ಸೈಡ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಇರೋ ದಾರ ತಗೊಂಡು ಒಂದು ಲಾಸ್ಟ್ ಅಲ್ಲಿ ಎಡ್ಜಲ್ಲಿ ಮಾತ್ರ 1-2 ಗಂಟೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ದಾರನ ಹಿಂದೆ ಕಡೆಗೆ ಟೇಪ್ ಹಾಕ್ಬಿಟ್ಟು ಅಂಟಿಸ್ಬಿಡಿ. ನಾನು ಉಲ್ಲನ್ ದಾರ ತಗೊಳ್ತಾ ಇದ್ದೀನಿ. ಮತ್ತೆ ಈ ಸೈಡ್ ನಿಂದ ಆ ಸೈಡ್ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದೊಂದೇ ದಾರನ ಸೇರ್ಸ್ಕೊಂಡು ಬನ್ನಿ. ಲಾಸ್ಟ್ ಆಗೋವರೆಗೂ ಅಷ್ಟೇ ಇದೇ ತರನೇ ಸೇರ್ಸ್ಬಿಟ್ಟು ಲಾಸ್ಟ್ ಎಡ್ಜಲ್ಲಿ ನಾವು ಮೊದ್ಲು ಯಾವ ತರ ಟೇಪ್ ಹಾಕಿದೀವೋ ಅದೇ ತರನೇ ಲಾಸ್ಟ್ ಎಡ್ಜಲ್ಲಿ 1-2 ಗಂಟೆ ಹಾಕ್ಬಿಟ್ಟು ಉಳಿದಿರೋ ದಾರನ ಟೇಪ್ ಹಾಕ್ಬಿಟ್ಟು ಮೊದ್ಲು ಯಾವ ತರ ಅಂಟಿಸಿದೀವೋ ಅದೇ ತರನೇ ಅಂಟಿಸ್ಬಿಡಿ. ನಾನು ಅಷ್ಟೇ ಲಾಸ್ಟ್ ವರ್ಗುನು ಎಲ್ಲ ಪೂರ್ತಿನೂ 1 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಸೇರ್ಸ್ಕೊಂಡ್ಬಿಟ್ಟಿದೀನಿ. ನಾನು ಕಾಟನ್ 2 ಬನೀನು ತಗೊಂಡಿದ್ದೀನಿ. ಸ್ವಲ್ಪ ಅರ್ಧೋಗ್ಬಿಟ್ಟಿದೆ ನೋಡಿ, ತೋರಿಸ್ತಾ ಇದೀನಿ. ಅರ್ಧೋಗ್ಬಿಟ್ಟಿರೋ ಬಟ್ಟೆಗಳಲ್ಲಿ ನಾವು ಈ ತರ ಮಾಡ್ಕೊಬಹುದು. ಬನೀನ್ ಆಗ್ಲಿ, ಕಾಟನ್ ವೇಲು, ಸೀರೆ ಯಾವ್ದಿದ್ರೆ ಅದ್ರಿಂದಾನೇ ಮಾಡ್ಕೊಬಹುದು. ಅದನ್ನ ಲಾಸ್ಟ್ ಎಡ್ಜ್ ಅಲ್ಲಿ ಕಟ್ ಮಾಡ್ಕೊಂಬಿಡಿ. ಮತ್ತೆ 1 ಇಂಚ್ ಅಷ್ಟು ಕಟ್ ಮಾಡ್ಕೊಳ್ಳಿ. ನಾನು 2 ಬನೀನ್ ಅಷ್ಟೇ 1 ಇಂಚ್ ಅಷ್ಟು ಎಲ್ಲಾನು ಕಟ್ ಮಾಡ್ಕೊಂಡು ಎಲ್ಲಾ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಮತ್ತೆ ಫೋಲ್ಡ್ ಆಗಿರುತ್ತಲ್ಲ ಅದನ್ನು ಅಷ್ಟೇ ಮಧ್ಯದಲ್ಲಿ ತೆಗೆದ್ಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಾವು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಈಸಿಯಾಗಿ ಮ್ಯಾಟ್ ಮಾಡ್ಕೊಬಹುದು. ಮತ್ತೆ ಒಂದ್ ಪಟ್ಟಿ ತಗೊಂಡು ನಾವು ಮೊದ್ಲು ಮಾಡ್ಕೊಂಡಿರ್ತೀವಲ್ಲ ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಒಂದ್ ಮನೆ ಬಿಟ್ಬಿಟ್ಟು ಒಂದ್ ಮನೆ ಸೇಫ್ಟಿ ಪಿನ್ ಹಾಕೊಂಡು ಈ ತರ ಲಾಸ್ಟ್ ಪೂರ್ತಿ ಆಗೋವರೆಗೂ ಈ ತರಾನೇ ಮಾಡ್ಕೊಳ್ಳಿ. ನಾನು 2 ಲೈನ್ ತೋರಿಸ್ತಾ ಇದೀನಿ. 1 ಲೈನ್ ಪೂರ್ತಿ ಆದ್ಮೇಲೆ ಬಟ್ಟೆ ಅಲ್ಲಿಗೆ ಬಿಟ್ಬಿಡಿ. ಆ ಕಡೆ ಈ ಕಡೆ ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಪಟ್ಟಿ ತಗೊಳ್ಳಿ. ಮತ್ತೆ ಆ ಪಟ್ಟಿಗೂ ಅಷ್ಟೇ ಸೇಫ್ಟಿ ಪಿನ್ ಸೇರ್ಸ್ಕೊಬೇಕು. ನಾವು ಒಂದು ಮನೆ ಕೆಳಗಡೆ ಬಿಟ್ಟಿರ್ತೀವಲ್ಲ ಒಂದ್ ದಾರನ, ಅದ್ರೊಳಗಡೆನಿಂದನೂ ಇನ್ನೊಂದ್ ಲೈನ್ ಮಾಡ್ಕೊಂಡ್ ಬನ್ನಿ. ಇದೇ ತರನೇ ಪೂರ್ತಿ ಲಾಸ್ಟ್ ಆಗೋವರ್ಗು ಇದೇ ತರನೇ ಒಂದೊಂದ್ ಪಟ್ಟಿನೇ ಬಟ್ಟೆ ಪೀಸ್ ತಗೋಬೇಕು. ಅದ್ರಲ್ಲಿ ಈ ತರ ಮಾಡ್ಕೊಂಡ್ ಬರ್ಬೇಕು ಲಾಸ್ಟ್ ಆಗೋವರ್ಗುನು. ಎಲ್ಲಾ ಪೀಸ್ಗಳು ನಾವು ಇದೇ ತರನೇ ಮಾಡ್ಕೊಂಡ್ ಬಂದು ಲಾಸ್ಟ್ ವರ್ಗು ತೋರಿಸ್ತಾ ಇದೀನಿ ನೋಡಿ. ಲಾಸ್ಟ್ ಅಲ್ಲಿ ಇನ್ನೂ ಒಂದ್ ಪಟ್ಟಿ ಹಾಕೊಳ್ತಾ ಇದೀನಿ. ಇದೇ ತರನೇ ಲಾಸ್ಟ್ ವರ್ಗುನು ಆಗಿದ್ದಾದ್ಮೇಲೆ ಯಾವ ಕಲರ್ ಬಟ್ಟೆ ಇದ್ರೆ ಆ ಕಲರ್ ಬಟ್ಟೆಯಿಂದಾನೇ ಮಾಡ್ಕೊಬಹುದು. ನಾನು ವೈಟ್ ಬನೀನ್ ತಗೊಂಡಿದೀನಿ. ಲಾಸ್ಟ್ ಅಲ್ಲೂ ಅಷ್ಟೇ ಪೂರ್ತಿ ಲಾಸ್ಟ್ ಅಲ್ಲಿ ಆಗಿದ್ದಾದ್ಮೇಲೆ ನಾವು ಕಾರ್ಡ್ಬೋರ್ಡ್ ಶೀಟ್ ಗೆ ಮೊದ್ಲು ದಾರ ಕಟ್ಟಿರ್ತೀವಲ್ಲ ಆ ದಾರನ ಒಂದ್ ಸೈಡ್ ಬಿಚ್ಚಿಬಿಡಿ. ಬಿಚ್ಚಿದಾದ್ಮೇಲೆ ಕತ್ರಿಯಿಂದ 2 ದಾರ ಕಟ್ ಮಾಡ್ಕೊಬೇಕು. 2 ಗಂಟೆ ಹಾಕೊಬೇಕು. ಎಲ್ಲಾ ದಾರಗಳು ಅಷ್ಟೇ ಎರಡೂ ಸೈಡ್ನು ಇದೇ ತರನೇ ದಾರಗಳು 2 ಬಿಚ್ಕೊಂಡ್ಬಿಟ್ಟು ಎರಡೂ ಸೈಡ್ನು ಅಷ್ಟೇ 2 ಗಂಟೆ ಹಾಕೊಳ್ಳಿ. ನಾನು ಅಷ್ಟೇ ಎಲ್ಲಾ ದಾರಗಳನ್ನು ಬಿಚ್ಚಿಬಿಟ್ಟು ಮತ್ತೆ 2 ಗಂಟೆ ಹಾಕೊಳ್ತಾ ಇದೀನಿ. ಇದೇ ತರನೇ ಮಾಡಿದ್ದಾದ್ಮೇಲೆ ಎಕ್ಸ್ಟ್ರಾ ಇನ್ನೊಂದು ಬಟ್ಟೆ ಪೀಸ್ ತಗೊಳ್ಳಿ. ಬಟ್ಟೆ ಪೀಸ್ ತಗೊಂಡು 4 ಸೈಡ್ನು ಬಟ್ಟೆ ಪೀಸ್ ನ ಹೊಲ್ದ್ಕೊಂಡ್ ಬರ್ಬೇಕು. ಈ ತರ ನಾನು ಚಿಕ್ಕ ಸೈಜ್ ಅಲ್ಲಿ ಚಿಕ್ಕ ಮ್ಯಾಟ್ ಮಾಡಿದೀನಿ. ಇದೇ ತರನೇ ಕಾರ್ಡ್ಬೋರ್ಡ್ ಶೀಟ್ ಎಲ್ಲಾನು ದೊಡ್ಡ ತಗೊಂಡು ದೊಡ್ಡದಾಗೂ ಮಾಡ್ಕೊಬಹುದು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ದಿನಾನು ಬಾಳ್ಕೆನೂ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಮ್ಯಾಟ್ ಗೆ ಎಷ್ಟು ಹಿಡಿಸುತ್ತೋ ಬಟ್ಟೆ ಅಷ್ಟು ನೋಡ್ಬಿಟ್ಟು 2 ಪಟ್ಟಿ ಅಗಲವಾಗಿ ಕಟ್ ಮಾಡ್ಕೊಳ್ಳಿ. ಉದ್ದವಾಗಿ 2 ಪಟ್ಟಿ ಕಟ್ ಮಾಡ್ಕೊಳ್ಳಿ. ನಾನು ಸೂಜಿ ದಾರದಲ್ಲೇ ಹೊಲ್ಕೊಳ್ತಾ ಇದೀನಿ. ನಿಮ್ ಮನೇಲಿ ಮಿಷಿನ್ ಇದ್ರೆ ಮಿಷಿನ್ ಅಲ್ಲಿ ಬೇಕಾದ್ರೂ ಹೊಲ್ಕೊಬಹುದು. ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಬಟ್ಟೆ ಪೀಸು ಅದನ್ನೆಲ್ಲಾನು ಒಂದೇ ಸಮವಾಗಿ ಎಲ್ಲಾನು ಕಟ್ ಮಾಡ್ಕೊಂಬಿಡಿ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಈಸಿಯಾಗೂ ಮ್ಯಾಟ್ ಮಾಡ್ಕೋಬಹುದು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಸಮಯನೂ ಆಗೋದಿಲ್ಲ ಈ ತರ ಮಾಡ್ಕೊಳೋದಕ್ಕೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.